ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ನಾಳೆ ನಡೆಯುವಂತಹ ಸೆಕೆಂಡ್ PUC ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಾಗೆ ಬಿಟ್ಟ ಸ್ಥಳ ಪ್ರಶ್ನೆಗಳು ಯಾವುದನ್ನು ನೋಡ್ಕೊಳ್ಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಈ ಹಿಂದಿನ ವಿಡಿಯೋದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನ ಯಾವ್ದು ನೋಡ್ಕೊಳ್ಬೇಕು ಅಂತ ಹೇಳಿದ್ದೆ. ಅದ್ರ ಜೊತೆಗೆ 1 ಅಂಕದ ಹಲವಾರು ಪ್ರಶ್ನೆಗಳನ್ನ ಕವರ್ ಮಾಡಿದ್ದೆ. ಕಾರಣ, ನಿಮ್ಮ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಎಲ್ಲ ಒಂದು ಅಧ್ಯಾಯದಲ್ಲಿ ಡೈರೆಕ್ಟ್ ಆಗಿ ಆರ್ಡರ್ ವೈಸಲ್ಲಿ ಯಾವುದೇ ರೀತಿಯ ಪ್ರಶ್ನೆಗಳನ್ನ ಕೇಳಲಿಲ್ಲ. ನೀವು ಕೂಡ ಪೇಪರ್ನ ಅಬ್ಸರ್ವ್ ಮಾಡಿರ್ತೀರಿ. ಹಾಗಾಗಿ ನಾನು ಕರೆಕ್ಟಾಗಿ ಯಾವ ಒಂದು ಅಧ್ಯಾಯ ಇಂಪಾರ್ಟೆಂಟ್ ಅಂತ ತಿಳ್ಕೊಂಡು ಅನಲೈಸ್ ಮಾಡಿ ಫಸ್ಟ್ 1 ಅಂಕದ ವಿಡಿಯೋ ಅಂತ ನಿಮಗೇನೊಂದು ಅಪ್ಲೋಡ್ ಮಾಡಿದ್ದೀನಲ್ಲ, ಆ ವಿಡಿಯೋದಲ್ಲಿ ಯಾವ ಯಾವ ಅಧ್ಯಾಯಗಳು ಬಹುಮುಖ್ಯವಾಗಿ 1 ಅಂಕ ಕವರ್ ಆಗುತ್ತೆ ಅನ್ನೋದನ್ನು ಹೇಳಿದ್ದೀನಿ. ಆ ಅಧ್ಯಾಯಗಳಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳನ್ನ ನೋಡ್ಕೊಳ್ಬೇಕು. ಆಲ್ಮೋಸ್ಟ್ ಅದರಲ್ಲಿ 60ರಿಂದ 70 ಪ್ರಶ್ನೆಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದಿಷ್ಟು ಪ್ರಶ್ನೆಗಳನ್ನ ನೋಡಿಕೊಂಡ್ರೆ ನಿಮಗೆ ಹೊಂದಿಸಿ ಬರೆಯಿರಿ, ಬಿಟ್ಟ ಸ್ಥಳ, 1 ಅಂಕ, ಬಹು ಆಯ್ಕೆ ಎಲ್ಲ ಕಡೆನೂ ಕೂಡ ಕವರ್ ಆಗುವಂಥ ಪ್ರಶ್ನೆಗಳು ಸಿಗುತ್ತೆ. ಹಾಗಾಗಿ ಆ ವಿಡಿಯೋನ ಮಿಸ್ ಮಾಡದೆ ವಾಚ್ ಮಾಡಿ. ಇಲ್ಲಿ ನಿಮಗೆ ಬಿಟ್ಟ ಸ್ಥಳ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿ ಯಾವ್ಯಾವ್ದು ನೋಡ್ಕೊಳ್ಬೇಕು ಅಂತ ಒಂದ್ಸಲ ನೋಡ್ಕೊಂಡು ಹೋಗಿ ಇದಿಷ್ಟು ನೋಡ್ಕೊಂಡಿದ್ದೀರಾ ಅಂತ ಚೆಕ್ ಮಾಡ್ಕೊಳ್ಳಿ ನಾಳೆ ಎಕ್ಸಾಮಿಗೆ. ಫಸ್ಟು, ಅಷ್ಟಾಂಗ ಯೋಗ ಕೃತಿಯನ್ನು ಬರೆದವರು ಯಾರು? ಪತಂಜಲಿ. 2ನೇ ಪ್ರಶ್ನೆ, ಗ್ರಾಮ ಸ್ವಯಂ ಆಡಳಿತವು ಡ್ಯಾಶ್ರ ಪ್ರಮುಖ ಲಕ್ಷಣವಾಗಿದೆ? ಚೋಳರ. ಡ್ಯಾಶ್ ಇವರನ್ನು ಕನ್ನಡದ ಆದಿಕವಿ ಎಂದು ಕರೆಯಲಾಗಿದೆ? ಪಂಪ. ವೇದಾಂತ ಕಾಲೇಜನ್ನು ಸ್ಥಾಪನೆ ಮಾಡಿದವರು ಯಾರು? ರಾಜಾರಾಮ್ ಮೋಹನ್ ರಾಯ್. ಯಾರನ್ನು ಭಾರತದ ರಾಷ್ಟ್ರಪ್ರೇಮಿ ಸಂತ ಅಂತ ಕರಿತೀವಿ? ವಿವೇಕಾನಂದ. ವಿವೇಕಾನಂದರನ್ನು ಭಾರತದ ರಾಷ್ಟ್ರಪ್ರೇಮಿ ಸಂತ ಎಂದು ಕರೆಯಲಾಗಿದೆ. ವೆರಿ ಇಂಪಾರ್ಟೆಂಟ್. ಇದು 5 ಕರೆಕ್ಟಾಗಿ ನೋಡ್ಕೊಳ್ಬೇಕು. ನೆಕ್ಸ್ಟು, ಮುಂದಿನ 5 ಬಹುಮುಖ್ಯ ಬಿಟ್ಟ ಸ್ಥಳ ಪ್ರಶ್ನೆಗಳು. ರಾಷ್ಟ್ರಕೂಟರ ರಾಜಲಾಂಛನ ಗರುಡ. ಕವಿ ಚಕ್ರವರ್ತಿ ಎಂಬ ಬಿರುದು ಹೊಂದಿದವರು ಯಾರು? ರನ್ನ. ಆದಿಲ್ ಶಾಹಿ ಮನೆತನದ ಸ್ಥಾಪಕ ಯಾರು? ಯೂಸುಫ್ ಆದಿಲ್ ಶಾ. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೊಳಿಸಿದವರು ಯಾರು? ವೆಲ್ಲೆಸ್ಲಿ. ಏಸೂರು ಕೊಟ್ಟರು ಈಸೂರು ಕೊಡೆವು ಎಂಬುದು ಡ್ಯಾಶ್ ಚಳುವಳಿಯ ಘೋಷಣೆ? ಕ್ವಿಟ್ ಇಂಡಿಯಾ ಚಳುವಳಿಯ ಘೋಷಣೆ. ನೆಕ್ಸ್ಟು, ಮಾದರಿ ಪ್ರಶ್ನೆ ಪತ್ರಿಕೆ. ನೆಕ್ಸ್ಟು, ಬುದ್ಧ ಚರಿತವನ್ನು ಬರೆದವರು? ಅಶ್ವಘೋಷ. ಡ್ಯಾಶ್ ವೇದಗಳ ಕಾಲದ ಪ್ರಮುಖ ರಾಜ್ಯವಾಗಿತ್ತು? ಕಾಶಿ. ಜೈನ ಧರ್ಮ ಸ್ವೀಕರಿಸಿದ ಮೌರ್ಯ ದೊರೆ? ಚಂದ್ರಗುಪ್ತ ಮೌರ್ಯ. ಕಲ್ಯಾಣಿ ಚಾಲುಕ್ಯರ ಮೊದಲ ರಾಜಧಾನಿ? ಮಾನ್ಯಕೇಟ. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿತವಾದ ವರ್ಷ? 1602. ನಾನು ನಿಮಗೆ ಬರೀ 3 ಮಾದರಿ ಪ್ರಶ್ನೆ ಪತ್ರಿಕೆ ಏನಿದೆ ಅದರಲ್ಲಿರುವ ಬಿಟ್ಟ ಸ್ಥಳ ಪ್ರಶ್ನೆಗಳನ್ನ ಮಾತ್ರ ಹೇಳ್ತಾ ಇಲ್ಲ. ನಾನು ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆ 3ರಲ್ಲಿರುವಂಥ ಬಿಟ್ಟ ಸ್ಥಳ ಮಾತ್ರ ಹೇಳ್ತಾ ಇಲ್ಲ. ಅದು ಬಿಟ್ಟು ಎಕ್ಸ್ಟ್ರಾ 4 ಪೇಪರ್ಲಿರುವಂಥ ಬಿಟ್ಟ ಸ್ಥಳ ಪ್ರಶ್ನೆಗಳನ್ನ ಕೊಡ್ತಾ ಇದ್ದೀನಿ, ನಿಮಗೊಂದು ಐಡಿಯಾ ಸಿಗುತ್ತೆ ಅನ್ನುವಂಥ ಕಾರಣಕ್ಕೆ. 4 ಪೇಪರ್ ಯಾವುದು ಅಂತ ಹೇಳಿದ್ರೆ 2024ರ ವಾರ್ಷಿಕ ಪರೀಕ್ಷೆ, ಮಾದರಿ ಪ್ರಶ್ನೆ ಪತ್ರಿಕೆ, 2023ರ ವಾರ್ಷಿಕ ಪರೀಕ್ಷೆ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆ. ಓಕೆನಾ? ಇದರಲ್ಲಿರುವಂಥ ಬಿಟ್ಟ ಸ್ಥಳ ಪ್ರಶ್ನೆಗಳು: ಕ್ಷೇತ್ರ ಎಂದರೆ ಉಳುಮೆ ಭೂಮಿ. ಡ್ಯಾಶ್ ಕಾನಿಷ್ಕನ ರಾಜಧಾನಿಯಾಗಿತ್ತು? ಪುರುಷಪುರ. ಅಕ್ಬರ್ ಸ್ಥಾಪಿಸಿದ ಹೊಸ ಧರ್ಮ? ದೀನ್ ಇ ಇಲಾಹಿ. ಸಹಾಯಕ ಸೈನ್ಯ ಪದ್ಧತಿ ಜಾರಿಗೊಳಿಸಿದ ಬ್ರಿಟಿಷ್ ಗವರ್ನರ್ ಜನರಲ್? ನೋಡಿ, ರಿಪೀಟ್ ಆಗಿದೆ ಕ್ವಶನ್ನು, ಲಾರ್ಡ್ ವೆಲ್ಲೆಸ್ಲಿ. ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ದಾದಾಬಾಯಿ ನವರೋಜಿ. ನೆಕ್ಸ್ಟು, ಮುಂದಿನ ಪ್ರಶ್ನೆ, ಕ್ಷೇತ್ರ ಎಂದರೆ ಉಳುಮೆ ಭೂಮಿ. ಬೀದರ್ನಲ್ಲಿರುವ ಮದರಸ ನಿರ್ಮಿಸಿದವರು ಯಾರು? ಮಹಮ್ಮದ್ ಗವಾನ್. ಶಂಕರಾಚಾರ್ಯರ ಜನ್ಮಸ್ಥಳ? ಕೇರಳದ ಕಾಲಡಿ. ಆರ್ಯ ಸಮಾಜದ ಸ್ಥಾಪಕ? ಸ್ವಾಮಿ ದಯಾನಂದ ಸರಸ್ವತಿ. ಪೂನಾ ಒಪ್ಪಂದ ಯಾವಾಗಾಯಿತು? 1932. ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. 5 ಟಾಪಿಕ್ಕು ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟು, ಮುಂದಿನ ಪ್ರಶ್ನೆ, ವೇದಗಳ ಕಾಲದ ಕುಟುಂಬದ ಯಜಮಾನನನ್ನು ಡ್ಯಾಶ್ ಎಂದು ಕರೆಯಲಾಗುತ್ತಿತ್ತು? ಕುಲಪತಿ. ಡ್ಯಾಶ್ನನ್ನು ಜಗದ್ಗುರು ಬಾದ್ಶಾ ಎಂದು ಕರೆಯಲಾಗುತ್ತಿತ್ತು? ಇಬ್ರಾಹಿಂ ಆದಿಲ್ ಶಾ. ಸಿಖ್ ಧರ್ಮದ ಪವಿತ್ರ ಗ್ರಂಥ? ಗುರು ಗ್ರಂಥ ಸಾಹಿಬ್. ರಾಮಕೃಷ್ಣ ಮಿಷನ್ ಸ್ಥಾಪಕರು ಯಾರು? ಸ್ವಾಮಿ ವಿವೇಕಾನಂದ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧಿವೇಶನ ಎಲ್ಲಿ ನಡೆಯಿತು? ಬಾಂಬೆಯಲ್ಲಿ ನಡೆಯಿತು. ನೆಕ್ಸ್ಟು, ಪ್ರಥಮ ವೇದ ಋಗ್ವೇದ. ಕುಶಾನರ ಪ್ರಸಿದ್ಧ ದೊರೆ? ಕಾನಿಷ್ಕ. ತಾಜ್ ಮಹಲ್ನ ಪ್ರಧಾನ ಶಿಲ್ಪಿ? ಉಸ್ತಾದ್ ಇಸಾ. ಡ್ಯಾಶ್ ಆರ್ಯ ಸಮಾಜದ ಸ್ಥಾಪಕರು? ದಯಾನಂದ ಸರಸ್ವತಿ. ಕರ್ನಾಟಕದ ಕೇಸರಿ ಎಂದು ಪ್ರಸಿದ್ಧರಾದವರು ಯಾರು? ಗಂಗಾಧರ್ ರಾವ್ ದೇಶಪಾಂಡೆ. ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇದಿಷ್ಟೇ ಸಾಕಾಗತ್ತೆ. ಕಾರಣ, ನಾನು ಹೇಳಿದ್ನಲ್ಲ, ಈ ಹಿಂದಿನ ವಿಡಿಯೋದಲ್ಲಿ 1 ಅಂಕದ ಪ್ರಶ್ನೆಗಳನ್ನೇನು ಕೊಟ್ಟಿದ್ದೀನಿ ಉತ್ತರ ಸಹಿತ, ಅದರಲ್ಲಿ ಸಾಕಷ್ಟು ಪ್ರಶ್ನೆಗಳು ಬಿಟ್ಟ ಸ್ಥಳಕ್ಕೆ ಕವರ್ ಆಗುತ್ತೆ. ಇಲ್ಲಿ ಇಷ್ಟು ನೋಡ್ಕೊಂಡ್ರೆ ನೀವು ಸಾಕಾಗುತ್ತೆ. ಆ ವಿಡಿಯೋನು ಮಿಸ್ ಮಾಡದೆ ವಾಚ್ ಮಾಡಿ. ನೆಕ್ಸ್ಟು, ಮುಂದಿನ ವಿಡಿಯೋದಲ್ಲಿ ಹೊಂದಿಸಿ ಬರೆಯಿರಿ ಪ್ರಶ್ನೆಗೆ ಸಂಬಂಧಪಟ್ಟಾಗೆ ಈ 6 ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳು ಯಾವ ರೀತಿಯಾಗಿ ಬಂದಿದೆ ಅನ್ನೋದನ್ನು ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.